ಕ್ಲಾಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಪ್ರೆಸೆಂಟ್ ಸಿಂಪಲ್ ಆಗಿ ಒಂದು ಸವಾಲು ಕಾರ್ಯಕ್ರಮಗಳಲ್ಲಿ ಮತ್ತೆ ಇಬ್ಬರು ನಮ್ಮ ಮಹಿಳಾ ಕಾರ್ಮಿಕರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಿಮ್ಮ ಹೆಸರು? ಅರ್ಚನಾ KR. ಎಲ್ಲಿಂದ ಬರ್ತಿರೋದು ನೀವು? ಇಲ್ಲಿ ನಾಗರಹೊಳೆ ಸರ್ಕಲ್ ಇಂದ. ಓಕೆ, ಎಷ್ಟು ದಿವಸದಿಂದ ಕೆಲಸ ಮಾಡ್ತಿದ್ದೀರಿ? ಒಂದು ವರ್ಷದಿಂದ ಮಾಡ್ತೀವಿ. ಒಂದು ವರ್ಷದಿಂದ. ಹೇಗೆ ಅನಿಸ್ತಾ ಇದೆ ನಿಮಗೆ ಕೆಲಸ? ಏನ್ ಅನ್ಸಿದೆ, ಖುಷಿ ಆಗ್ತಿದೆ, ಮನೆಗೆ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಿದೆ. ಓಕೆ, ನಿಮ್ಮ ಆರ್ಥಿಕತೆಗೆ ಇದು ಸಪೋರ್ಟ್ ಮಾಡ್ತಿದ್ಯಾ? ಓಕೆ, ಯಜಮಾನ್ರಿಗೆ ಸಪೋರ್ಟ್ ಮಾಡ್ತಿದ್ದೀವಿ. ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಿದ್ದಾರೆ. ಅಂದ್ರೆ ಒಂದು ಬಿಸಿನೀರಲ್ಲಿ ಸ್ವಲ್ಪ ತಣ್ಣೀರು ಉಯ್ದ್ರೆ ಹೇಗೆ ಒಂಚೂರು ನಾರ್ಮಲ್ ಆಗುತ್ತೆ, ಆ ಥರ ಇವರು ಅವ್ರ ಯಜಮಾನ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಕರೆಕ್ಟ್ ಅಲ್ವಾ ಮೇಡಮ್? ಓಕೆ ಮೇಡಮ್, ನೀವು? ಉಮಾ ಅವರು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾರೆ? ಒಂದು ವರ್ಷದಿಂದ. ಹೇಗೆ ಅನ್ನಿಸ್ತಿದೆ ನಿಮಗೆ? ಇಷ್ಟ ಆಗ್ತಿದೆ. ನಿಮ್ಮ ಮನೆಯವರು ಏನು ಕೆಲಸ ಮಾಡ್ತಾರೆ? ಅವರು ಸೇಲ್ಸ್ ಮ್ಯಾನ್, ಹಿಂದೂಸ್ತಾನ್ ಲಿಮಿಟೆಡ್ ಅಲ್ಲಿ ಮಾಡ್ತಿದ್ದಾರೆ. ಬಿಸ್ನೆಸ್ ಮ್ಯಾನ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ರು. ಇದರಿಂದ ನಿಮ್ಗೆ ಹೆಲ್ಪ್ ಆಗ್ತಿದೆಯಾ? ಓಕೆ, ಬನ್ನಿ ಅವ್ರಿಗೆ ಸಿನಿಮಾಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಆಟ ಆಡ್ಸೋಣ. ಸಿನಿಮಾಗಳೆಲ್ಲ ನೋಡ್ತೀರಲ್ವಾ? ಯಾರು ನಿಮ್ಗೆ ಇಷ್ಟವಾದ ಹೀರೋ? ದರ್ಶನ್. ದರ್ಶನ್ ಸರ್, ಎಲ್ಲೋದ್ರು ನಿಮ್ಮ ಹೆಸರು ಹೇಳ್ತಾರಲ್ಲ ಸರ್, ಸೂಪರ್. ಯಾವ ಸಿನಿಮಾ ನೋಡಿದ್ರಿ ಅವ್ರದ್ದು ಲಾಸ್ಟ್? ಇದು ಕಾಟೇರ ಸಿನಿಮಾ. ಕಾಟೇರ ಸಿನಿಮಾ ನೋಡಿದ್ರೆ ಹೇಗೆ ಅನ್ನಿಸ್ತು? ಏನ್ ಅನಿಸ್ತು ಅಂದ್ರೆ, ಒಂದು ಕೆಳಜಾತಿದು ಹೇಗೆ ಪ್ರೀತಿ ವಿಶ್ವಾಸದ ಅದ್ರ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಓಕೆ, ನಿಮ್ಗೆ ಯಾರು ಇಷ್ಟ? ವಿಷ್ಣುವರ್ಧನ್. ವಿಷ್ಣುವರ್ಧನ್ ಸರ್, ಸಾಹಸ ಸಿಂಹ. ಅವ್ರದ್ದು ಯಾವ ಸಿನಿಮಾ ನಿಮ್ಗೆ ಇಷ್ಟ? ಆಲ್ಮೋಸ್ಟ್ ಎಲ್ಲ ಫಿಲಮ್ ಇಷ್ಟ. ಅವ್ರದ್ದು ಎಲ್ಲ ಸಿನಿಮಾನು ಇಷ್ಟನಾ? ಓಕೆ, ಸೂಪರ್. ಓಕೆ, ಈಗ ಮೊದಲನೇ ಪ್ರಶ್ನೆ. ಚಂದ್ರಮುಖಿ ಪ್ರಾಣಸಖಿ ಅಂತ ಒಂದು ಸಿನಿಮಾ ಬಂತು. ಎಷ್ಟೋ ಹುಡುಗೀರ ನೋಡಿದೆನಾ, ನೋಡಿದ್ದೀರಾ? ಆ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವ್ರ ಜೊತೆ ಅಭಿನಯಿಸಿದ ಇಬ್ರು ಹೀರೋಯಿನ್ಗಳ ಹೆಸರೇನು? ಭಾವನಾ. ಅವ್ರು ಬೇಗ ಹೇಳ್ಬಿಟ್ರು. ಪ್ರೇಮ, ಭಾವನಾ ರೈಟ್ ಆನ್ಸರ್. ಮೇಡಮ್, ನಿಮಗೆ ಒಂದು ಅಂಕ, ನೆನಪಲ್ಲಿ ಇಟ್ಕೊಳ್ಳಿ. ಎರಡನೇ ಪ್ರಶ್ನೆ, ಇದಕ್ಕೆ ಬೇಗ ಆನ್ಸರ್ ಹೇಳ್ಬೇಕು, ಅವ್ರು ಬೇಗ ಹೇಳ್ಬಿಡ್ತಾರೆ. ಓಕೆ, ಗಂಧದ ಗುಡಿಯಲ್ಲಿ ನಟಿಸಿದ ಇಬ್ಬರು ಕನ್ನಡದ ಮೇರು ನಟರು ಯಾರು? ವಿಷ್ಣುವರ್ಧನ್ ಮತ್ತೆ ರಾಜ್ಕುಮಾರ್. ಇವಾಗ ಇವ್ರು ಬೇಗ ಹೇಳ್ಬಿಟ್ರು. ನಿಮಗೊಂದು ಅಂಕ. ಮೂರನೇ ಪ್ರಶ್ನೆ, ವಿಕ್ರಾಂತ್ ರೋಣ ಅಂತ ಒಂದು ಸಿನಿಮಾ ಬಂತು, ಅದರ ಹೀರೋ ಯಾರು? ಪುನೀತ್ ರಾಜ್ಕುಮಾರ್. ವಿಕ್ರಾಂತ್ ರೋಣ. ಪುನೀತ್ ರಾಜ್ಕುಮಾರ್. ಸುದೀಪ್ ಅಲ್ಲ, ಸುದೀಪ್ ರೈಟ್ ಆನ್ಸರು. ನಿಮ್ಗೆ 2 ಅಂಕ, ನಿಮ್ಗೆ 1 ಅಂಕ. ನಾಲ್ಕನೇ ಪ್ರಶ್ನೆ, ಲೂಸಿಯಾ ಸಿನಿಮಾವನ್ನು, ಲೂಸಿಯಾ ಅಂತ ಒಂದು ಸಿನಿಮಾ ಬಂತು, ಗೊತ್ತಾ? ಅದನ್ನ ನಿರ್ದೇಶನ ಮಾಡಿದವರು ಯಾರು? ಅವರು ಹೀರೋ. ಡೈರೆಕ್ಟರ್ ಯಾರು? ನೆನ್ಸ್ಕೊಳ್ಳಿ. ಅವರ ಎರಡನೇ ಹೆಸರು ಕುಮಾರ್ ಅಂತ, ಫಸ್ಟ್ನೇ ಹೆಸರೇನು? ಪವನ್ ಕುಮಾರ್ ರೈಟ್ ಆನ್ಸರ್. ನಿಮಗೆ ಓಕೆ, ಎಷ್ಟು ಅಂಕ ನಿಮಗೆ? 3 ಅಂಕ. ನಿಮಗೆ 1 ಅಂಕ. ಓಕೆ, ಲಾಸ್ಟು ನಿಮಗೆ ಒಂದು ಫೋಟೋವನ್ನು ತೋರಿಸ್ತೀನಿ. ಅದು ಯಾರಂತ ಗುರುತಿಸಿದ್ರೆ ನಿಮ್ಗೊಂದು ಬಹುಮಾನ ಸಿಗುತ್ತೆ. ನೀವು ಪ್ರಯತ್ನ ಮಾಡಿ, 2 ಅಂಕ ಬಂದ್ರೂ ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ. ನೀವು ಆಲ್ರೆಡಿ ಗೆದ್ದಿದ್ದೀರಿ, ಆದರೂ ಒಂದು ಪ್ರಯತ್ನ ಮಾಡಿ. ಇವ್ರು ಯಾರು ಅಂತ ಗುರುತಿಸ್ಬೇಕು. ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ ಇವ್ರು ಯಾರು. ಮೇಡಮ್ ಅವರು ತುಂಬ ಎಕ್ಸ್ಪೀರಿಯೆನ್ಸು, ಸ್ಪೀಡ್ ಆಗವ್ರೆ. ಅಕ್ಕ ಅವರು ಒಂದು ಪ್ರಶ್ನೆಗೆ ಉತ್ತರ ಹೇಳಿ, ಆದರೂ ತುಂಬ ಚೆನ್ನಾಗಿ ಆಟ ಆಡಿದ್ರಿ. ನೀವು 4 ಉತ್ತರಗಳನ್ನು ಹೇಳಿ ತುಂಬ ಚೆನ್ನಾಗಿ ಆಟ ಆಡಿದಿರಿ. ಬನ್ನಿ, ಅವ್ರಿಗೊಂದು ಬಹುಮಾನ ಕೊಟ್ಟು ಅವ್ರಿಗೆ ಉತ್ತೇಜನ ನೀಡೋಣ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಅದ್ಭುತವಾಗಿ ಉತ್ತರ ಹೇಳಿ ಬಹುಮಾನವನ್ನು ಗೆದ್ದಿದ್ದಾರೆ ಉಮಾ ಮೇಡಮ್ ಅವರು. ಅವರಿಗೆ ಕಲಾ ನವೀನ್ ಫಿಲಂ ಅಕಾಡೆಮಿ ಕಡೆಯಿಂದ ಇದೊಂದು ಚಿಕ್ಕ ಪುಟ್ಟ ಉಡುಗೊರೆ. ಹೀಗೆ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರಿ, ಬೆಳೆಸ್ತಾ ಇರಿ ಅಂತ ಕೇಳ್ಕೊಳ್ತಾ
ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.